ಮಧುರ ಮಕ್ಕಳೇ, ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ದಾನವು ಮನೆಯಿಂದಲೇ ಆರಂಭವಾಗುವುದು. ಅರ್ಥಾತ್ ಯಾರು ದೇವಿ ದೇವತ ಧರ್ಮದವರಾಗಿದ್ದಾರೆಯೋ, ಯಾರು ಶಿವನ ಅಥವಾ ದೇವತೆಗಳ ಪೂಜಾರಿಗಳಿದ್ದಾರೆಯೋ ಅವರಿಗೆ ಮೊದಲು ಜ್ಞಾನವನ್ನು ಕೊಡಿ. ಪ್ರಶ್ನೆ: ತಂದೆಯ ಯಾವ ಕರ್ತವ್ಯವನ್ನು ಮನುಷ್ಯರು ಮಾಡಲು ಸಾಧ್ಯವಿಲ್ಲ, ಏಕೆ? ಉತ್ತರ: ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯ ಕರ್ತವ್ಯವನ್ನು ತಂದೆಯೊಬ್ಬರೇ ಮಾಡುವರು. ಮನುಷ್ಯರು ವಿಶ್ವದಲ್ಲಿ ಶಾಂತಿ ಸ್ಥಾಪಿಸಲು ಸಾಧ್ಯವಿಲ್ಲ, ಏಕೆಂದರೆ ಎಲ್ಲರೂ ವಿಕಾರಿಗಳಾಗಿದ್ದಾರೆ. ಒಬ್ಬ ತಂದೆಯನ್ನು ತಿಳಿದುಕೊಂಡು ಪವಿತ್ರರಾಗುವುದರಿಂದ ಶಾಂತಿ ಸ್ಥಾಪನೆಯಾಗುತ್ತದೆ. ತಂದೆಯನ್ನು ತಿಳಿಯದ ಕಾರಣ ಎಲ್ಲರೂ ನಿರ್ಧನಿಕರಾಗಿದ್ದಾರೆ. ಗೀತೆ: ಬದುಕಿದರೂ ನಿನ್ನ ಮಡಿಲಿನಲ್ಲಿಯೇ, ಸತ್ತರೂ ನಿನ್ನ ಮಡಿಲಿನಲ್ಲಿಯೇ. ಧಾರಣೆಗಾಗಿ ಮುಖ್ಯ ಸಾರ: 1. ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿಯನ್ನು ಇಟ್ಟು ಸತ್ಯವಾದ ಪಾಂಡವರಾಗಬೇಕಾಗಿದೆ. ಮೃತ್ಯು ಸನ್ಮುಖದಲ್ಲಿ ನಿಂತಿದೆ, ಆದ್ದರಿಂದ ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗಬೇಕಾಗಿದೆ. 2. ಕಾಮ ಮಹಾಶತ್ರುವಾಗಿದೆ, ಯಾವುದು ಆದಿ ಮಧ್ಯ ಅಂತ್ಯ ದುಃಖ ಕೊಟ್ಟಿದೆ, ಅದರ ಮೇಲೆ ಜಯಗಳಿಸಿ ಪಾವನರಾಗಬೇಕು. ನೆನಪಿನಿಂದಲೇ ವಿಕಾರಗಳ ತೂಕು ಬಿಟ್ಟು ಹೋಗಿ ಆತ್ಮವು ಚಿನ್ನದಂತೆ ಆಗಿಬಿಡುತ್ತದೆ. ವರದಾನ: ಮರುಜೀವ. ಜನ್ಮದ ಸ್ಮೃತಿಯ ಮೂಲಕ ಕರ್ಮಬಂಧನವನ್ನು ಸಂಬಂಧದಲ್ಲಿ ಪರಿವರ್ತನೆ ಮಾಡುವಂತಹ ಪರೋಪಕಾರಿ ಭವ. ಸ್ಲೋಗನ್: ಸಮಯ ಅಥವಾ ಪರಿಸ್ಥಿತಿಯ ಅನುಸಾರ ವೈರಾಗ್ಯವು ಬಂದಿತೆಂದರೆ ಇದು ಸಹ ಅಲ್ಪಕಾಲದ ವೈರಾಗ್ಯವಾಗಿದೆ. ಸದಾಕಾಲದ ವೈರಾಗಿಗಳಾಗಿರಿ. ಮಧುರ ಮಕ್ಕಳೇ, ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ದಾನವು ಮನೆಯಿಂದಲೇ ಆರಂಭವಾಗುವುದು. ಅರ್ಥಾತ್ ಯಾರು ದೇವಿ ದೇವತ ಧರ್ಮದವರಾಗಿದ್ದಾರೆಯೋ, ಯಾರು ಶಿವನ ಅಥವಾ ದೇವತೆಗಳ ಪೂಜಾರಿಗಳಿದ್ದಾರೆಯೋ ಅವರಿಗೆ ಮೊದಲು ಜ್ಞಾನವನ್ನು ಕೊಡಿ. ಪ್ರಶ್ನೆ: ತಂದೆಯ ಯಾವ ಕರ್ತವ್ಯವನ್ನು ಮನುಷ್ಯರು ಮಾಡಲು ಸಾಧ್ಯವಿಲ್ಲ, ಏಕೆ? ಉತ್ತರ: ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯ ಕರ್ತವ್ಯವನ್ನು ತಂದೆಯೊಬ್ಬರೇ ಮಾಡುವರು. ಮನುಷ್ಯರು ವಿಶ್ವದಲ್ಲಿ ಶಾಂತಿ ಸ್ಥಾಪಿಸಲು ಸಾಧ್ಯವಿಲ್ಲ, ಏಕೆಂದರೆ ಎಲ್ಲರೂ ವಿಕಾರಿಗಳಾಗಿದ್ದಾರೆ. ಒಬ್ಬ ತಂದೆಯನ್ನು ತಿಳಿದುಕೊಂಡು ಪವಿತ್ರರಾಗುವುದರಿಂದ ಶಾಂತಿ ಸ್ಥಾಪನೆಯಾಗುತ್ತದೆ. ತಂದೆಯನ್ನು ತಿಳಿಯದ ಕಾರಣ ಎಲ್ಲರೂ ನಿರ್ಧನಿಕರಾಗಿದ್ದಾರೆ. ಗೀತೆ: ಬದುಕಿದರೂ ನಿನ್ನ ಮಡಿಲಿನಲ್ಲಿಯೇ, ಸತ್ತರೂ ನಿನ್ನ ಮಡಿಲಿನಲ್ಲಿಯೇ. ಧಾರಣೆಗಾಗಿ ಮುಖ್ಯ ಸಾರ: 1. ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿಯನ್ನು ಇಟ್ಟು ಸತ್ಯವಾದ ಪಾಂಡವರಾಗಬೇಕಾಗಿದೆ. ಮೃತ್ಯು ಸನ್ಮುಖದಲ್ಲಿ ನಿಂತಿದೆ, ಆದ್ದರಿಂದ ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗಬೇಕಾಗಿದೆ. 2. ಕಾಮ ಮಹಾಶತ್ರುವಾಗಿದೆ, ಯಾವುದು ಆದಿ ಮಧ್ಯ ಅಂತ್ಯ ದುಃಖ ಕೊಟ್ಟಿದೆ, ಅದರ ಮೇಲೆ ಜಯಗಳಿಸಿ ಪಾವನರಾಗಬೇಕು. ನೆನಪಿನಿಂದಲೇ ವಿಕಾರಗಳ ತೂಕು ಬಿಟ್ಟು ಹೋಗಿ ಆತ್ಮವು ಚಿನ್ನದಂತೆ ಆಗಿಬಿಡುತ್ತದೆ. ವರದಾನ: ಮರುಜೀವ. ಜನ್ಮದ ಸ್ಮೃತಿಯ ಮೂಲಕ ಕರ್ಮಬಂಧನವನ್ನು ಸಂಬಂಧದಲ್ಲಿ ಪರಿವರ್ತನೆ ಮಾಡುವಂತಹ ಪರೋಪಕಾರಿ ಭವ. ಸ್ಲೋಗನ್: ಸಮಯ ಅಥವಾ ಪರಿಸ್ಥಿತಿಯ ಅನುಸಾರ ವೈರಾಗ್ಯವು ಬಂದಿತೆಂದರೆ ಇದು ಸಹ ಅಲ್ಪಕಾಲದ ವೈರಾಗ್ಯವಾಗಿದೆ. ಸದಾಕಾಲದ ವೈರಾಗಿಗಳಾಗಿರಿ.